ಹಾಯ್ ನಮಸ್ಕಾರ. ಮಹಾಂತೇಶ್ ಗೌಳಿ, ಕಲಬುರಗಿ. ಆ, ನಾವು ಕಳೆದ ಒಂದೂವರೆ 2 ತಿಂಗಳಿಂದ ಈ ಪ್ಲಾಟಿಗೆ ಕಾಡಿಗೆ ಬಿದ್ದಿತ್ತು ಕಂಪ್ಲೀಟಾಗಿ. ನವೀನ್ ಕುಲಕರ್ಣಿ ಅವರು ಹೊಲದ ಪಕ್ಕದಾಗೆ ಇತ್ತಿದ್ದು. ನಾವು 2 ಸರ್ತಿ ಹೇಳಿದೀವಿ, ಅವ್ರು ಕೇಳಲಿಲ್ಲ ನಮ್ಮ ಮಾತು. ನೋಡೋಣ್ರಿ ದುಡ್ಡು ಅದು ಇದು ಅದೇ ಕತೆ ಹೇಳಿದ್ರು. ಕಂಪ್ಲೀಟಾಗಿ ಇದು ಮತ್ತೆ ಹೆಚ್ಚಿಗೆ ಹಾಕೋತ ಹೋಗ್ಲಾಗತ್ತಿತ್ತು. ಒಂದು ಸರ್ತಿ ಧೈರ್ಯ ಗಟ್ಟಿ ಮಾಡಿ ಕೇಸಂದು ಊರನ್ನೋರ್ದು ಅವ್ರದ್ದು ಒಂದು 4 ಜನರ ಮಾತುಗಳು ಕೇಳ್ಕೊಂಡು ಕೇಸಂದು ಧೈರ್ಯ ಗಟ್ಟಿ ಮಾಡಿದ್ರು. ಸೊ ಇವತ್ತಿನ ದಿವಸ ಈ ಗದ್ದೆ ಒಳಗೆ ಇದ್ದೀವಿ. ಕಂಪ್ಲೀಟಾಗಿ ಚೇಂಜಸ್ ಆಗಿದೆ. ಕಾಡಿಗೆ ಪೂರಾ ಒಣಗಿ ಬೀಳಾಗತ್ತದ. ನೋಡ್ಬೋದು, ಪೂರಾ ಒಣಗಿ ಬೀಳಾಗತ್ತದ ಕಾಡಿಗೆ. ಸೊ ಯಾವುದೇ ರೀತಿಯಲ್ಲಿ ಕಂಪ್ಲೀಟಾಗಿ ಇವರು ಮತ್ತು ಇದು ಎಲ್ಲಿ ಕಾಡಿಗೆ ಒಣಗಿ ಬೀಳಾಗತ್ತದ ಅಲ್ಲಿ ಗದ್ದೆ ಹೊಡ್ಕೊತ ಉಂಟದ. ಸೊ ಅದು ನೇರವಾಗಿ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಸೊ ಈ ಮೊದಲಿನಕ ಈಗಿನಕ ಏನು ವ್ಯತ್ಯಾಸ ಅದ ರೀ? ಈಗ ಇಲ್ಲ ಜರ ಫರಕ್ ಆಗ್ಯದ. ಫರಕ್ ಅಂದ್ರೆ ಯಾವ ರೀತಿ ರೀ? ಇಲ್ಲ ಕಾಡಿಗೆ ಒಣಗಲಕತ್ತದ, ಕಬ್ಬು ಗಾಡಿ ಹೊಡೆದ ಚಲೋ ಆಗ್ಯದ. ಈಗ ನಾವು ಮಾಡಿಸಿದ್ದಕ್ಕೆ ನಿಮಗೆ ಏನು ಭರೋಸೆ ಅದ ರೀ? ಈಗ ಚಲೋ ಆಗ್ಯದ ರೀ, ಇದೊಂದು ಗದ್ದೆ ಮಾಡೇವು ಚಲೋ ಆಗ್ಯದ ಸಾಕು. ಭರೋಸೆ ರೀ ಅದ ರೀ ಮಾಡ್ತಾರಂತ ನಾವು. ಮಂದಿ ಏನು ಮಾಡ್ತಾರೆ ಬಿಡ್ತಾರೋ ಇದಕ್ಕೆ ಮಂದಿದು ಕೇಳಾಗತ್ತಿಲ್ಲ ರೀ, ನಾವು ಮಾಡಾಗತ್ತಿಲ್ಲ. ಕೆಲಸ ಕರೆಕ್ಟ್ ಅದೇನಿಲ್ಲ, ಚಲೋ ಆಗ್ಯದ. ಸೊ ಇನ್ನ ಎಷ್ಟು ಉಳ್ದದ ರೀ ಎಣ್ಣೆ? ಎಷ್ಟು ಬಂದದ ರೀ ಖರ್ಚು ರೀ? ಖರ್ಚು 6,500. 6,500? ಮೊದಲು 4,000 ಕೊಟ್ರಿ, ಆಮೇಲೆ 2,500. 6,500 ಕರೆಕ್ಟ್. ಸೊ ಮಾಡಿದಕ್ಕೆ ನಿಮ್ಗೆ ಹೆಂಗೆ ಅದ ರಿಸಲ್ಟ್ ರೀ? ಹೆಂಗೆ ಚಲೋ ಆಗ್ಯದ. ಸೊ ಮಾಡಿರಿ, ನಾನು ನೀರು ಕಟ್ಕೊಂಡು ಚಂದ ಸ್ಪ್ರೇ ಕೊಡ್ರಿ. ಆಲ್ಮೋಸ್ಟ್ ಪೂರಾ ಕಾಡಿಗೆ ಏನಾದ್ರು ಒಣಗಿ ಪೂರಾ ಹೊಟ್ಟೆ ಹಿಡ್ದಂಗೆ ಅಲಗತ್ತದ. ಸೊ ಕಂಪ್ಲೀಟಾಗಿ ಅದಿಷ್ಟು ಕವರ್ ಮಾಡ್ಕೊಡ್ರಿ. ಯಾಕೆ ಟೈಮ್ ಇಲ್ಲ, ನೀವು ಇದೇ ಮಾಡ್ಕೊತ ಡಿಲ್ಲ ಬಿಟ್ಟಂಗೆ ಕಬ್ಬಿಂದು ಪ್ರಮಾಣ ಕಡಿಮೆ ಹಾಕೋದು ಬರ್ತದೆ. ಕಬ್ಬು ಬರ್ತದ್ರಿ, ಇಳುವರಿ ಕೂಡಲ್ಲ. ಇದು ತಲೆಗೆ ಇಟ್ಕೊಡ್ರಿ. ಒಮ್ಮೆ ಹೇಳ್ತಾರ ಅಂತಂದ್ರೆ ಅಲ್ಲ, ನಂಬಲ್ಲಿ ಅದು ನಡೆಯಲ್ಲ. ನಾ ಎದುರೇ ಹೇಳ್ತೀನಿ, ನಾ ಇಳುವರಿ ಕುಂಡ್ರು ಬೀಳ್ತದೆ ನೋಡ್ರಿ. ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಸೊ ಆದಷ್ಟು ಪ್ರೆಷರ್ ಕೊಡ್ರಿ. ಎಷ್ಟು ಬಂದಾಡ್ ಶಿವ ಅಂತಂದ್ರೆ ಅಲ್ಲ, ಬಂದಿದ್ದಕ್ಕೆ ಮಾಡ್ಕೋರಿ. ಏನಾದ್ರು ಮತ್ತೆ ಇನ್ನೊಂದು 2 ಸಲ ಸ್ಪ್ರೇ ಮಾಡಿಬಿಡ್ತಾರೆ, ಆಗಿಬಿಡ್ತಾರೆ ಮಾಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್.